ಶನಿ ಮಹಾತ್ಮ ದೇವಸ್ಥಾನಕ್ಕೆ ಆಕಸ್ಮಿಕ ಬೆಂಕಿ, ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳು ಭಸ್ಮ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಹುಯಿಲ್ದೊರೆ ಕಾವಲ್ನ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದ ಪರಿಣಾಮ ದೇವರ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳು ಬೆಂಕಿಗೆ ಆಹುತಿಯಾದ ಘಟನೆ ಶುಕ್ರವಾರ ನಡೆದಿದೆ. ಶುಕ್ರವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದ ಪರಿಣಾಮ ದೇವರ ಛತ್ರಿಗಳು, ಚಾಮರ, ನಾಗಾಭರಣ, ಪ್ರಭಾವಳಿ, ದೇವರ ವಿಗ್ರಹ ಸೇರಿದಂತೆ 2 ಕೆಜಿಗೂ ಹೆಚ್ಚಿನ ಬೆಳ್ಳಿ ಒಡವೆಗಳು, ಬಂಗಾರದ ಕಣ್ಣುಗಳು, ತಾಮ್ರ, ಹಿತ್ತಾಳೆ ಹಾಗೂ ಕಂಚಿನ ಗಂಟೆ ಹಾಗೂ ಪೂಜಾ ಪರಿಕರಗಳು, ಹುಂಡಿಯಲ್ಲಿ ಇದ್ದ ಹಣ ಮತ್ತು ನೂತನ ದೇವಸ್ಥಾನ ನಿರ್ಮಾಣಕ್ಕಾಗಿ ಕೂಡಿಟ್ಟಿದ್ದ 11 ಲಕ್ಷಕ್ಕೂ ಹೆಚ್ಚು ಚೀಟಿ ಹಣ, ಮೈಕ್ ಸೆಟ್, ಸ್ಟಾರ್ಟರ್, ಪೂಜಾರಿಯ ದಿನನಿತ್ಯ ಬಳಸುವ ವಸ್ತುಗಳು, ದಿನಸಿ ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿದ್ದು, ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು, ಹುಯಿಲ್ದೊರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಆಕಸ್ಮಿಕ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಹುಯಿಲ್ದೊರೆ ಕಾವಲು ಗ್ರಾಮದಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಒಂದು 11:30 ಸುಮಾರಲ್ಲಿ ಸುಟ್ಟಿರುವಂಥ ದೇವಸ್ಥಾನದಲ್ಲಿ ಯಾವುದೇ ಥರದ ಇವು ಇಲ್ಲ. ಪೂರ್ತಿ ದೇವಸ್ಥಾನದ ಯಾವ್ಯಾವ ಒಡವೆಗಳಿತ್ತು ಅವೆಲ್ಲವೂ ಸಹಿತ ನಾಶ ಆಗೋಗಿದೆ. ಇದ್ರ ಬಗ್ಗೆ ದೇವಸ್ಥಾನದ ಅರ್ಚಕರು, ಪ್ರಧಾನ ಅರ್ಚಕರಾದ ರಾಮಣ್ಣ ಅವರು ಏನೇನು ಆಗಿತ್ತು ಅಂತೇಳಿ ತಿಳ್ಕೊಳ್ಳೋಣ. ಏನೇನು ಹೋಗಿದೆ ಸ್ವಾಮಿ? ಒಂದು ಬೆಳ್ಳಿದು ಮಕೋಡ ಇತ್ತು, ಮಕೋಡನು ಹೋಗೈತೆ. ನಾಗಭರಣ ಇದ್ದು, ಒಂದು 4 ನಾಗಭರಣ ಇದ್ದು, ಒಂದು 8 ಛತ್ರಿಗೆ ಇದ್ದು, ಒಂದು ಇದು ವಿಗ್ರಹ ಇತ್ತು, 4 ವಿಗ್ರಹ ಸಣ್ಣ ಸಣ್ಣವು ಇದ್ದು, ಬೆಳ್ಳಿವು ಅವು ಹೋಗ್ಯಾವೆ. ತಾಮ್ರದ ಅವು ಇದ್ದು ವಿಗ್ರಹ ಅವೆಲ್ಲ ಮೆಲ್ಟ್ ಆಗಿದೆ, ಅವೆಲ್ಲ ಮೆಲ್ಟ್ ಕರಿಗಿ ಹೋಗಿಬಿಟ್ಟವೆ. ಪ್ರಬಾಳ ಇತ್ತು, ಪ್ರಬಾವಳಿ ಎಲ್ಲ ಹೋಗ್ಬಿಟ್ಟವೆ. ಅಲ್ಲ, ಬಂಗಾರದ ಒಡವೆಗಳು, ಬಂಗಾರ ಕಣ್ಣಿದ್ದು ಸ್ವಾಮಿ, ಬಂಗಾರದ ಕಣ್ಣುಗಳಿತ್ತು, ಅದನ್ನು ಸಹಿತ ಈಗ ಮೆಲ್ಟ್ ಆಗಿಬಿಟ್ಟು. ಈಗ ಒಡವೆ ಬೆಳ್ಳಿದು ಅಂತಂದ್ರೆ ಎಷ್ಟು ಇತ್ತು? ಎಷ್ಟು ಕೆಜಿ? ಸುಮಾರು ಒಂದು 2.5 ಕೆಜಿ ಅಷ್ಟಿತ್ತು ಸ್ವಾಮಿ. 2-2.5 ಕೆಜಿ ಅಷ್ಟು ಬೆಳ್ಳಿ ಇತ್ತು. ಬಂಗಾರದ್ದು ಕಣ್ಣುಗಳು ಮಾತ್ರ ಇತ್ತು. ಮತ್ತೆ ಇದು ಬೇರೆ ತಾಮ್ರದ ಹಿತ್ತಾಳೆ ಎಲ್ಲ ಇತ್ತು ಅಂದ್ರೆ ಪ್ರಭಾವಳಿ ಇರ್ಬೋದು. ಆಮೇಲೆ ವಿಗ್ರಹ, ಗಂಟೆಗಳು, ಆಮೇಲೆ ಪೂಜೆ ಮಾಡೋ ತಟ್ಟೆಗಳು ಎಲ್ಲ ಇದ್ವು, ಎಲ್ಲ ಹೋಗ್ಬಿಟ್ಟೆ. ಇವೆಲ್ಲ ಇವತ್ತು ಸುಟ್ಟು. ಬೇರೆ ಏನೇನು ಪರಿಕರಗಳು ಹೋಗಿದೆ? ಮೈಕ್ ಸೆಟ್ ಹೋಗಿದೆ, ಸಲಕರಣೆಗಳು, ಬೀರು, ಆ ಬೀರ್ನಲ್ಲಿ ಇಟ್ಟಿದ್ದ ದುಡ್ಡುಗಳು. ದುಡ್ಡು ಎಷ್ಟಿತ್ತು? 11,000 ಚಿಲ್ಲರೆ ಇತ್ತು ಸ್ವಾಮಿ. 11 ಲಕ್ಷ ಚಿಲ್ಲರೆ. 11 ಲಕ್ಷ? 11 ಲಕ್ಷ ಚಿಲ್ಲರೆ. ಅಷ್ಟೊಂದು ದುಡ್ಡು ದೇವಸ್ಥಾನದಲ್ಲಿ ಕಟ್ಟಕಂತೇಳಿ ಇದು ಮಾಡಿದ್ವಿ, ಚೀಟಿ ಮಾಡಿದ್ದು. ಚೀಟಿ ದೇವಸ್ಥಾನ ಕಟ್ಟಕ್ಕಂತ ಚೀಟಿ ಮಾಡಿದ್ರಿ? ಚೀಟಿ ಮಾಡಿದ್ದು. ಹೊರಗಡೆಯಿಂದ ಬೇರೆ ಒಂದ್ ಸ್ವಲ್ಪ ಕೊಟ್ಟಿದ್ರು, ಅವರು ಇವ್ರು ಕೊಟ್ಟಿರೋ ದುಡ್ಡು ಎಲ್ಲ ಸೇರಿ ಒಂದು ಇದು ಮಾಡೋಣ ಅಂತ 11 ಲಕ್ಷ ಚಿಲ್ಲರೆ ದುಡ್ಡು ಇತ್ತು. ಅಲ್ಲ, 11 ಲಕ್ಷ ಚಿಲ್ಲರೆ ಜನರ ಹತ್ರ ಸಂಗ್ರಹ ಮಾಡಿದ್ದ ಅಥವಾ ಮಾಡಿದ್ದು? ಚೀಟಿನೂ ಮಾಡಿದ್ದು. ಚೀಟಿ ತಿಂಗಳಿಗೆ ಇಷ್ಟು ಅಂತ ಕಟ್ಕೊಂಡು ಅದನ್ನ ಕೂಡಿಟ್ಕೊಳ್ಳುವಂಥದ್ದು ಮಾಡಿದ್ದು. ಈಗ ಅದಷ್ಟು ಪೂರ್ತಿ ಕರಕಲಾಗಿದೆ. ಎಲ್ಲ ಕರಕಲಾಗಿದೆ. ಉಂಡಿನೂ ಹೋಗೈತೆ, ಉಂಡಿ ದುಡ್ಡು ಹೋಗೈತೆ. ಉಂಡಿ ದುಡ್ಡು ಪೂರ್ತಿ ಎಲ್ಲ ಕರಕಲಾಗಿ ಹೋಗಿದೆ. ಏನು ನಿಮ್ಗೆ ಸಿಕ್ಕಿಲ್ಲ ಸುಮ್ಮನೆ. ಯಾವಾಗ ಘಟನೆ ನಡೆದಿದ್ದು? ಅಂದ್ರೆ ಎಷ್ಟು ಗಂಟೆ ಆಯ್ತು? ಒಂದು 10 ಗಂಟೆ 10:30 ಸುಮಾರಲ್ಲಿ ಸುಮ್ಮನೆ. ನೀವ್ ಯಾವಾಗ ಇರ್ಲಿಲ್ವಾ? ನಾವಿರ್ಲಿಲ್ಲ ಸುಮ್ಮನೆ. ಎಲ್ಲಿ ಹೋಗಿದ್ರಿ ನೀವು? ಹುಯಿಲ್ದೊರೆಗೆ ಹೋಗಿದ್ರಿ ನೀವು. ಊರ್ಗ ಇಲ್ಲಿಂದ ಹೋಗಂತ ಇಲ್ಲಿ ಯಾರು ಇದ್ರ? ಬೇರೆ ಯಾರು ಬೇರೆ ವಾಸ ಯಾರು? ವಾಸ ಇರ್ಲಿಲ್ಲ. ವಾಸ ನೀವೊಬ್ರೇ? ನಾವೊಬ್ರೇ ಇರೋದಿಲ್ಲ. ನೀವೊಬ್ರೇ ವಾಸ ಇದ್ದಿದ್ದು? ಇಲ್ಲಿಂದ ಇದು ಹುಯಿಲ್ದೊರೆ ಕಾವಲಿಂದ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಒಂದು 300-350 ಮೀಟರ್ ಅಂದ್ರೆ ಕೂಗಾಡ್ತಿ ದೂರದಲ್ಲೇ ಇತ್ತು. ಯಾರು ಮುಂಚೆ ನೋಡ್ಬಿಟ್ಟು ಬಂದು ಅವರು ನೀರ್ ಹಾಕೋ ಅಂತ ಕೆಲಸ ಮಾಡಿದ್ದಾರೆ. ಅಷ್ಟರಲ್ಲಿ ಎಲ್ಲ ಇದಾಗಿದೆ. ಬೇರೆ ಏನಾರ ಫೈರ್ ಇಂಜನ್ ಬಂತು, ಫೈರ್ ಇಂಜನ್ ಬಂದು ಎಲ್ಲ ಆರಿಸ್ಬಿಟ್ಟು ತಣ್ಣಗೆ ಮಾಡಿ ಹೋದ್ರು. ಹೌದಾ? ಈ ಪೂರ್ತಿ ಏನಂದ್ರು ಅವ್ರು ಬಂದು ಕಂದಾಯ ಇಲಾಖೆಯವರು ನಿಮಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ? ಸ್ಥಳಕ್ಕೆ ಭೇಟಿ ಕೊಟ್ಟು ಫೋಟೋ ಮಾಡ್ಕೊಂಡು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು. ಇಲ್ಲಿ ನಮ್ಮೂರಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇತ್ತು. ಭಕ್ತಾದಿಗಳು ಸುಮಾರು ಜನ ಬರೋರು. ಶನಿವಾರ ಸೋಮವಾರ ಭಾಳ ಜನಸಂಖ್ಯೆ ಕೂಡೋದು. ಉಂಡೆಯಲ್ಲಿ ಸುಮಾರು ದುಡ್ಡು ಬರ್ತಾಯಿತ್ತು. ಅದನ್ನೆಲ್ಲ ಇದು ಮಾಡಿಬಿಟ್ಟು ನಾವು ಈ ಶನಿಮಹಾತ್ಮನ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ಗೆ ನಮ್ಮ ಕೈಲಾದ ಸಹಾಯ ಎಲ್ಲ ಮಾಡಿದ್ವಿ. ಅಲ್ಲಿ ವಾರ ದಿನನಿತ್ಯ ಇಲ್ಲಿ ಪೂಜೆ ನಡೀತಾಯಿದ್ವು. ಇಲ್ಲಿದ್ದ ವಸ್ತುಗಳೆಲ್ಲ ಕರಕಲಾಗಿದ್ದಾವೆ. ಬೆಳ್ಳಿ ಇತ್ತು, ದುಡ್ಡಿತ್ತು, ಮತ್ತು ಸುಮಾರು ವಿಗ್ರಹಗಳೆಲ್ಲ ಇದ್ವು. ಅಮೌಂಟ್ ಒಂದು 11 ಚಿಲ್ಲರೆ ಲಕ್ಷ ದುಡ್ಡು ಅಮೌಂಟ್ ಹೋಗಿದೆ. ಮೈಕ್ ಸೆಟ್ ಇತ್ತು, ಮತ್ತು ಪಾತ್ರೆ, ಈ ಡಬ್ಬಗಳು, ಬೀರು ಎಲ್ಲ ಸುಟ್ಟೋಗಿದ್ದಾವೆ.
ಅದು ನಾವು ಫೈರ್ ಸ್ಟೇಷನ್ನವ್ರಿಗೆ ಫೋನ್ ಮಾಡಿ ಕರೆಸಿ ಈ ಬೆಂಕಿಯನ್ನು ನಂದಿಸಿದ್ದೀವಿ ಸರ್. ಪಾಸ್ ಮಾಡಿ.